ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಮ್ಮ. ಅಮ್ಮ ನಿತ್ಯ ದೀಪ ಹಚ್ಚಮ್ಮ. ಜೈ. ಪುರೋಹಿತ್ರೆ, ಹೇಳಿದ್ದೆಲ್ಲ ನೆನ್ಪಿದ್ಯಲ್ಲ? ಇವತ್ ರಾತ್ರಿಗೆ ಶೋಭನಾ ಮುಹೂರ್ತ ಇಡಬೇಕು. ನೆನ್ಪಿದೆಯಮ್ಮ. ಹುಡುಗ ಹುಡುಗಿ ಜಾತಕ ನೋಡಿದ್ಮೇಲೆ ಮುಹೂರ್ತ ಇಡೋದು ಒಳ್ಳೇದು ಅನ್ಸುತ್ತೆ. ಅವ್ರ ಜಾತಕಗಳು ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ಇವತ್ ರಾತ್ರಿಗೆ ಶೋಭನಾ ನಡಿಲೇಬೇಕು. ಯಾವುದೋ ಮುಹೂರ್ತ ಹೇಳಿ ತಾಂಬೂಲ ಸಂಭಾವನೆ ತಗೊಂಡು ಹೊರಟ್ಬಿಡಿ. ಸರಿನಮ್ಮ. ಬನ್ನಿ. ಜೈ ನಿತ್ಯ, ನೀವಿಬ್ರು ಗುಡಿಗೆ ಹೋಗಿ ತೆಂಗಿನಕಾಯಿ ಹೊಡೆದ್ ಬನ್ನಿ. ಸರಿ ಅಜ್ಜಿ. ನಮಸ್ತೆ ಅಜ್ಜಿ. ನಮಸ್ತೆ. ಬನ್ನಿ ಅದ್ಕೆ. ಪುರೋಹಿತ್ರನ್ ಕರ್ಕೊಂಡ್ ಬಂದಿದ್ದೀರಲ್ಲ? ಶೋಭನಕ್ಕೆ ಮುಹೂರ್ತ ಇಡ್ಸೋಣ ಅಂತ. ಪುರೋಹಿತರೆ, ಬನ್ನಿ ಕೂತ್ಕೊಳ್ಳಿ. ಎಷ್ಟು ಸಲ ಮುಹೂರ್ತ ಇಡಿಸ್ತೀರಾ ರೀ? ಅದ್ ಯಾವಾಗ್ಲೂ ನಿಶ್ಚಿತಾರ್ಥ ಆಯ್ತು, ಮದ್ವೆ ಮೊನ್ನೆ ಆಯ್ತು. ಶೋಭನಾ ಯಾವಾಗಾಗುತ್ತೋ? ಈ ಸಲ ತಪ್ಪದೆ ನಡೆಯುತ್ತೆ ಅದ್ಗೆ. ನಿಮಗೆ ಆ ಚಿಂತೆ ಏನ್ ಬೇಡ. ಅದ್ ಹೇಗ್ ನಡೆಯುತ್ತೆ? ನಡೆಯೋದಕ್ಕೆ ನಾನ್ ಬಿಟ್ರೆ ತಾನೇ. ಸೋದ್ರಳಿ ಅಂದ್ಮೇಲೆ ಅಷ್ಟು ಮಾತ್ರ ಚಿಂತೆ ಇರಲ್ವಾ? ಎಷ್ಟಾದ್ರೂ ಕಾಲ್ ತೊಳೆದು ಕನ್ಯಾದಾನ ಮಾಡಿದೀವಲ್ಲ. ಅದ್ಯಾರಿಗೆ ನೆನ್ಪಿರುತ್ತೆ ಬಿಡಿ. ಬೇರೆಯವ್ರ ಮುಂದೆ ಪ್ರದರ್ಶನ ಮಾಡೋ ಸೌತಿ ಪ್ರೇಮದ ಹಾಗೆ ನಾವಂದ್ರೆ ಲೆಕ್ಕನೇ ಇಲ್ಲ ಇಲ್ಲಿ ಯಾರಿಗೂ. ಚಂದ್ರಿಕಾ, ನಿಲ್ಲಿಸ್ತೀಯಾ? ಪುರೋಹಿತರೆ, ಒಳ್ಳೆ ಮುಹೂರ್ತ ನೋಡಿ. ಯಜಮಾನ್ರೆ, ವಧುವರ ಜಾತಕ ಕೊಡಿ. ಜಾತಕ ಹೊಂದುತ್ತೋ ಇಲ್ವೋ ಅಂತ ನೋಡಿ ಮುಹೂರ್ತ ಇಡೋದಕ್ಕೆ ಇದೇನಾದ್ರೂ ಮದ್ವೆನ ಪುರೋಹಿತ್ರೆ? ಅದ್ ಮುಗ್ದಿದೆ. ನೀವು ಮುಹೂರ್ತ ಇಡ್ಬೇಕಾಗಿರೋದು ಶೋಭನಕ್ಕೆ. ಶೋಭನಕ್ಕೆ. ಹಾ, ಸರಿನಮ್ಮ. ಶೋಭನಕ್ಕಾದ್ರೆ ಜಾತಕ ಬೇಕಾಗಲ್ವ ರೂಪ ಅವ್ರೆ? ಬೇಕಾಗಿಲ್ಲ ಬಿಡಿ. ಪಂಚಾಂಗ ನೋಡಿ ಇವತ್ತು ರಾತ್ರಿ ಯಾವ ಸಮಯ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅಂದ್ರೆ ಇವತ್ ರಾತ್ರಿನೇ ಶೋಭನಾ ಅಂತ ಫಿಕ್ಸ್ ಆಗಿದ್ದೀರಾ ಅಂತಾಯ್ತು.
ಈಗಾಗಲೇ ಲೇಟ್ ಆಗಿದೆಯಲ್ಲ ಅದಕ್ಕೆ ಇನ್ನೂ ತಡ ಮಾಡೋದು ಒಳ್ಳೇದಲ್ಲ. ನಮ್ಮಿಂದ ಲೇಟ್ ಆಯ್ತಾ ಅದಕ್ಕೆ? ನಿನ್ ಸೊಸನೆ ಒಂದ್ಸಲ ವಾಂತಿ ಮಾಡ್ಕೊಂಡ್ಲು, ಇನ್ನೊಂದ್ಸಲ ಇನ್ನೇನೋ ಆಯ್ತು. ತಪ್ಪು ಅವಳದು, ನಮ್ದಲ್ವಲ್ಲ. ಈ ಸಲ ಆ ಥರ ತಪ್ಪೇನೂ ಆಗಲ್ಲ ಬಿಡಿ. ತಪ್ಪದೆ ಶೋಭನಾನೇ ನಡೆಯುತ್ತೆ. ಅಮ್ಮ, ಇವತ್ತು ರಾತ್ರಿ 8 ಗಂಟೆ 9 ನಿಮಿಷಕ್ಕೆ ದಿವ್ಯವಾದ ಮುಹೂರ್ತ ಇದೆ. ಆ ಸಮಯದಲ್ಲಿ ಶುಭ ಕಾರ್ಯ ಮಾಡಿಸಿದ್ರೆ ಹೆಸರು, ಪ್ರಸಿದ್ಧಿ, ಸಿರಿ ಸಂಪತ್ತು, ಸಂಪಾದನೆ ಮಾಡೋರು ವಂಶೋದ್ಧಾರಕರಾಗಿ ಬರ್ತಾರೆ. ಒಳ್ಳೇದು ಪುರೋಹಿತ್ರೆ, ಆ ಮುಹೂರ್ತನೇ ಫಿಕ್ಸ್ ಮಾಡ್ಬಿಡಿ. ನೀವೇ ಎಲ್ಲದಕ್ಕೂ ಒಪ್ಪಿಗೆ ಕೊಡ್ತಿದ್ದೀರಾ, ನಮ್ ನಿರ್ಧಾರ ಕೇಳಲ್ವಾ? ಏನಣ್ಣ? ಅವ್ರ ನಿರ್ಧಾರನೇ ನಮ್ಮ ನಿರ್ಧಾರ, ಅದ್ರಲ್ಲಿ ಯಾವ ಬದಲಾವಣೆ ಇಲ್ಲ. ಅದನ್ನೇ ಫಿಕ್ಸ್ ಮಾಡಿ. ಜನಾರ್ದನ್, 1 ನಿಮಿಷ. ಪುರೋಹಿತ್ರೆ, ನೀವು ಪಂಚಾಂಗ ಸರಿಯಾಗಿ ನೋಡಿ ಹೇಳ್ತಿದ್ದೀರಾ? ಸರಿಯಾಗಿ ನೋಡೇ ಹೇಳಿದೀನಮ್ಮ. ಏನಾಯ್ತೀಗ? ಇವತ್ ರಾತ್ರಿ 8 ಗಂಟೆಯಿಂದ 9 ಗಂಟೆವರೆಗೂ ಒಳ್ಳೆ ಮುಹೂರ್ತ ಇಲ್ಲ ಅಂತ ಟಿವಿಲ್ ಬರೋ ಪಂಚಾಂಗ ಶ್ರವಣದಲ್ಲಿ ಕೇಳಿದ್ದೆ. ಹಾಗೇನಿಲ್ಲಮ್ಮ, ರಾಹುಕಾಲ 8 ಗಂಟೆಗೆ ಮುಗಿದು ಹೋಗುತ್ತೆ, ಆಗ್ಲೇ ಅಮೃತಗಳಿಗೆ ಶುರುವಾಗುತ್ತೆ. ಅಷ್ಟೊಂದು ತಡಬಡಾಯಿಸ್ಕೊಂಡು ಹೇಳ್ತಿದ್ದೀರಲ್ಲ ಪುರೋಹಿತ್ರೆ. ತಡ್ಬಡಿಸೋದಕ್ಕೆ ಅವರೇನು ಮಾಮೂಲಾಗಿರೋ ಪುರೋಹಿತ್ರಲ್ಲ. ತಲೆಮಾರುಗಳಿಂದ ಅವ್ರ ಕುಟುಂಬದವರೇ ನಮಗ್ ಪಂಚಾಂಗ ಜ್ಯೋತಿಷ್ಯ ಹೇಳೋದು. ನಿಮಗ್ ನಂಬಿಕೆ ಇದ್ರೆ ನಮ್ಗ್ ಅಭ್ಯಂತರ ಏನೂ ಇಲ್ಲಮ್ಮ. ಇದು ನಂಬಿಕೆ ಮಾತ್ರ ಅಲ್ಲ ಅಜ್ಜಿ, ನಡೀತಿರೋದು ನಾನ್ ಹೆತ್ ಮಗಳಿಗೆ ಶುಭ ಕಾರ್ಯ. ಅವಳ ವಿಷಯದಲ್ಲಿ ನಾನ್ ಯಾಕೆ ಅಜಾಗ್ರತೆ ಮಾಡ್ತೀನಿ? ತಪ್ಪಾದ ಮುಹೂರ್ತ ಇಡ್ಸಿ ಅವಳ ಪ್ರಾಣ ತೆಗೆಯೋದಕ್ಕೆ ನಾನೇನಾದ್ರೂ ನಿತ್ಯ ಸೌತಿ ತಾಯಿನಾ? ಸ್ವಂತ ತಾಯಿನೇ. ಹಾಗಲ್ಲ ಅತ್ಗೆ, ನಮ್ಮ ಎರಡೂ ಕುಟುಂಬಕ್ಕೆ ಆಶಾದೀಪ, ಜೈ ಮತ್ತೆ ನಿತ್ಯ ಅವ್ರ ವಿಷಯದಲ್ಲಿ ಯಾವ ಕೆಟ್ಟದ್ದು ಆಗ್ಬಾರ್ದು ಅನ್ನೋದು ಅಜ್ಜಿ ಆಸೆ. ಹೌದು, ಈಗಾಗಲೇ 2 ಸಲ ಮುಂದೆ ಹೋಗಿದೆ. ಈ ಸಲ ಹಾಗಾಗಬಾರ್ದು ಅನ್ಕೊಂಡಿದೀವಿ. ನನ್ನ ನಂಬಿ, ಅದೇನೇ ತಲೆ ಕೆಳಗಾದ್ರೂ ಇಟ್ಟಿರೋ ಮುಹೂರ್ತದಲ್ಲಿ ಶೋಭನಾ ನಡೆಯುತ್ತೆ. ನಿತ್ಯ ತಾಯಿಯಾಗಿ ಹೇಳ್ತಿದ್ದೀನಿ, ಇವತ್ತು ರಾತ್ರಿ ಅವಳ ಶೋಭನಾ ಏನಾದ್ರೂ ನಡೀತಾ ಇದ್ರೆ ಅವಳ ತಾಯಿ ಪ್ರಾಣನೇ ಹೋದಾಗೆ ಅನ್ಕೊಳ್ಳಿ. ಅಂತ ಮಾತ್ಯಾಕಮ್ಮ, ಹಾಗೇ ಆಗ್ಲಿ. ಈ ರಾತ್ರಿನೇ ಶಾಸ್ತ್ರ ಮಾಡ್ಸೋಣ. ಜನಾರ್ದನ್, ಪುರೋಹಿತ್ರಿಗೆ ತಾಂಬೂಲ ಮತ್ತೆ ಕಾಣಿಕೆ ಕೊಡು. ಪರವಾಗಿಲ್ಲ, ನಾನ್ ನೋಡ್ಕೋತೀನಿ. ನೀವು ಬೇರೆ ನಾವು ಬೇರೆನಾ ಅತ್ಗೆ? ಇವತ್ತು ಹೇಗಾದ್ರೂ ಶೋಭನ ಆಗತ್ತೆ ಅನ್ಸುತ್ತೆ ಚಂದ್ರಿಕಾ. ಎಲ್ಲರೂ ಫಿಕ್ಸ್ ಆಗಿದ್ದಾರೆ, ಏನ್ ಮಾಡೋದು? ನಡೆದ್ಮೇಲಲ್ವಾ, ಸಂಜೆವರೆಗೂ ಟೈಮ್ ಇದೆ, ಯೋಚನೆ ಮಾಡೋಣ. ಏನಾದ್ರೂ ಪ್ಲಾನ್ ಹೊಳಿದೇ ಇರತ್ತಾ? ತಲೆ ಬಡ್ಕೊಂಡಾದ್ರೂ ಸರಿ, ಏನಾದ್ರೂ ಪ್ಲಾನ್ ಹೊಳಿಬೇಕು ಚಂದ್ರಿಕಾ. ಈ ಫಸ್ಟ್ ನೈಟು ನಿಲ್ಬೇಕು. 2 ಸಲ ನಿತ್ಯ ನಿಲ್ಸಿದಾಳೆ, ಈ ಸಲ ನಾವು ನಿಲ್ಸೋಣ. ನಿಲ್ಲತ್ತೆ.
ನೀವು ಮಾಡ್ತಿರೋದು? ಈ ಶೋಭನನ ಹೇಗ್ ತಪ್ಪಿಸ್ಕೊಳ್ಳಿ ಅಂತ ನಾನ್ ನೋಡ್ತಿದ್ರೆ ನೀವು ಪುರೋಹಿತ್ರನ್ನ ಕರೆಸಿ ಮುಹೂರ್ತ ಇಡಿಸ್ತಿದ್ದೀರಾ? ಆ ಕೆಲ್ಸ ನಾನ್ ಮಾಡ್ದೇ ಇದ್ದಿದ್ರು ಜೈ ಅವರು ಮಾಡ್ತಿದ್ರು ಗಂಗಾ. ಅವ್ರಾದ್ರೆ ಗೊತ್ತಿಲ್ದೆ ಮಾಡ್ತಿದ್ರು. ಎಲ್ಲ ತಿಳಿದು ಕೂಡ ನೀವು ಮಾಡ್ತಿರೋದೇ ನೋವು ಆಗ್ತಿರೋದು ಮೇಡಮ್. ನೀನ್ ನೊಂದ್ಕೋತೀಯ ಅಂತ ಯಾವ್ದು ನಿಲ್ಲಲ್ವಲ್ಲ ಗಂಗಾ. ನಿಂತಿದ್ದನ್ನ ನೀವೇ ಶುರು ಮಾಡ್ತಿದ್ದೀರಾ. ನಾನ್ ಶುರು ಮಾಡೋದೇನೆ? ಮದ್ವೆ ಆದ್ಮೇಲೆ ಮೊದಲನೇ ರಾತ್ರಿ ನಡಿಲೇಬೇಕಲ್ಲ. ನನ್ ಜೊತೆ ಯಾಕಾಗ್ಬೇಕು ಮೇಡಮ್? ಹೇಗ್ ಹೇಳ್ತೀರಾ ಇದನ್ನ? ನಿತ್ಯ ಬರ್ಲಿಲ್ಲ ಅಂತ ನೀನ್ ತಾಳಿ ಕಟ್ಟಿಸ್ಕೊಂಡೆ, ನಿತ್ಯ ಬರ್ಲಿಲ್ಲ ಅಂತ ನೀನೇ ಶೋಭನ ಮಾಡ್ಕೊಳ್ಳೋದು. ಅಮ್ಮ ಅವರು ಚೆನ್ನಾಗೇ ಇದ್ದಾರಲ್ಲ ಮೇಡಮ್, ಯಾಕೆ ಬರ್ತಿಲ್ಲ? ಅದು ಅವಳಿಷ್ಟ. ಅಂದ್ರೆ ನನಗೆಷ್ಟು ಕಷ್ಟ ಆದ್ರೂ ಪರವಾಗಿಲ್ವಾ? ಯಾಕೆ ಮೇಡಮ್, ಯಾಕೆ ನನಗೆ ಹೀಗೆ ಹಿಂಸೆ ಕೊಡೋದು? ಏನ್ ಬಯಸಿ ಇದೆಲ್ಲ ಮಾಡ್ತಿದ್ದೀರಾ? ಜೈ ಸರ್ನ ಮುಟ್ಬೇಡ ಅಂತ ಹೇಳಿದ್ ನೀವೇ. ಜೈ ಸರ್ ಅಮ್ಮ ಅವ್ರ ಗಂಡ ಅಂತ ಹೇಳಿರೋ ನೀವೇ. ನನ್ನ ಯಾಕೆ ನರ್ಕಕ್ಕೆ ದೂಡ್ತಿದ್ದೀರಾ? ನರಕನ ಕೂಡ ಸ್ವರ್ಗವಾಗಿ ಮಾಡ್ಕೊಳ್ಳೋ ಬುದ್ಧಿವಂತಿಕೆ ಇದೆ ನಿನಗೆ. 2 ಸಲ ತಪ್ಪಿಸ್ಕೊಂಡೆ, 3ನೇ ಸಲ ಕೂಡ ತಪ್ಪಿಸ್ಕೋ. ಅಯ್ಯೋ, ಪ್ರತಿ ಸಲ ಪರಿಸ್ಥಿತಿ ನನ್ಗೆ ಅನುಕೂಲ ಆಗಿರುತ್ತಾ ಮೇಡಮ್? ಯಾವ ಪರಿಸ್ಥಿತಿ ಆದ್ರೂ ಎದುರಿಸೋ ಧೈರ್ಯ ನಿನ್ಗಿದೆಯಲ್ಲ ಗಂಗಾ? ಇಲ್ಲ ಮೇಡಮ್, ನಾನು ನಿಮ್ ಮುಂದೆ ಸೋತಿದ್ದೀನಿ, ಸುಸ್ತಾಗಿದ್ದೀನಿ. ನಾನು ಅಮ್ಮಂಗೂ ಅಪ್ಪಂಗೂ ಏನಾದ್ರೂ ಆದ್ರೆ ಅಂತ ಹೆದರುತ್ತಿದ್ದೀನಿ. ನಮ್ಮಮ್ಮ ಅಪ್ಪನ್ನ ಕಾಪಾಡ್ಬೇಕಾದವರು ನೀವೇ ಮೇಡಮ್. ನನ್ಗೆ ಬೇರೆ ದಿಕ್ಕಿಲ್ಲ. ಅತ್ಗೆ, ನಿತ್ಯ ಹೊರಗಡೆ ಬನ್ನಿ. ಜೈ ನಿತ್ಯ ಗುಡಿಗೆ ಹೋಗ್ಬೇಕು. ದಿಕ್ಕಿಲ್ದೇ ಇರೋರ್ಗೆ ದೇವ್ರೇ ದಿಕ್ಕು ಅಂತಾರೆ. ಹೇಗೂ ಗುಡಿಗೆ ಹೋಗ್ತಿದ್ಯಲ್ಲ, ಆ ದೇವ್ರನ್ನೇ ಕಾಪಾಡು ಅಂತ ಬೇಡ್ಕೋ. ಆದ್ರೆ ಒಂದ್ ಮಾತನ್ ಮಾತ್ರ ಮರಿಬೇಡ. ನಿನ್ನ ಆ ದೇವ್ರು ಕಾಪಾಡ್ತಾನೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನಿನ್ನ ಅಮ್ಮ ಅಪ್ಪನ ಕಾಪಾಡ್ಬೇಕಾದವಳು ಮಾತ್ರ ನಾನೇ. ಅವ್ರ ಪ್ರಾಣ ನನ್ನ ತುದಿ ಬೆರಳಿನ ಕೊನೆಯಲ್ಲಿ ವಿಲ ವಿಲ ಅಂತ ಒದ್ದಾಡ್ತಾ ಇದೆ. ನೆನಪಿಟ್ಕೋ. ಡೋರ್ ಓಪನ್ ಮಾಡ್ತಿದ್ದೀನಿ, ಕಣ್ಣು ಒರೆಸ್ಕೋ. ಅತ್ಗೆ, ಗುಡಿಗೆ ಹೋಗೋಕೆ ಟೈಮ್ ಆಗ್ತಾ ಇದೆ. ಜೈ ವೇಟ್ ಮಾಡ್ತಾ ಇದ್ದಾನೆ. ಬಾ ಅಮ್ಮ ನಿತ್ಯ, ಬಾ. ಬೇಗ ಗುಡಿಗೆ ಹೋಗಿ ಬನ್ನಿ ಜೈ. ಆಮೇಲೆ ಅಲ್ಲಿ ಇಲ್ಲಿ ಹೋಗದೆ ನೇರವಾಗಿ ಮನೆಗೆ ಬನ್ನಿ. ಸರಿ ಅಜ್ಜಿ. ನಿತ್ಯ, ನಿತ್ಯ, ಗುಡಿಗೆ ಹೋಗೋಣವಾ? ಅಮ್ಮ ನಿತ್ಯ, ಗಣೇಶ, ಎಲ್ಲರೂ ಯಾವ ರೀತಿ ವಿಘ್ನ ಬರಬಾರ್ದು ಅಂತ ನಿನ್ನ ಬೇಡ್ಕೊಳ್ತಾರೆ. ನಾನು ಮಾತ್ರ ಇವತ್ತು ರಾತ್ರಿ ನಡೆಯೋ ಶೋಭನ ನಿಲ್ಲಿಸು ಅಂತ ನಿನ್ನ ಬೇಡ್ಕೊಳ್ತಿದ್ದೀನಿ. ನನ್ನ ಮಾನ ಪ್ರಾಣ ಕಾಪಾಡೋ ಬಾಧ್ಯತೆ ನಿಂದೇ ಸ್ವಾಮಿ.
ಏನ್ ನಿತ್ಯ ಇಷ್ಟೊತ್ತು ಬೇಡ್ಕೊಂಡೆ? ಏನಾದ್ರೂ ದೊಡ್ಡ ಆಸೆನ ಕೇಳ್ಕೊಂಡ? ಇಲ್ಲ ಏನಾದ್ರೂ ಸಮಸ್ಯೆನ ಹೇಳ್ಕೊಂಡ್ಯಾ? ಅಯ್ಯೋ ಒಂದ್ ನಿಮಿಷ ಇರಿ, ತೆಂಗಿನಕಾಯಿ ತರೋಕೆ ಮರ್ತೆ. ಮನೇಲೆ ಎಲ್ಲ ಇಟ್ಕೊಂಡಿಯಲ್ಲ, ತೆಂಗಿನಕಾಯಿ ಮಾತ್ರ ಹೇಗ್ ಮಾಡ್ತೆ? ಅವಸರದಲ್ಲಿ ನೋಡ್ಲೇ ಇಲ್ಲ ರೀ. ಏನಾಗಿದೆ ನಿತ್ಯ ನಿನ್ಗೆ? ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ? ನಿನ್ಗೇನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಬೋದಲ್ಲ. ನಾನು ನಿತ್ಯ ಅಲ್ಲ ಅಂತ ನಿಮ್ಗೆ ಹೇಗೆ ಹೇಳಿ ಸರ್? ಹೇಳಿದ್ರೆ ನಮ್ಮಮ್ಮ ಅಪ್ಪನ ಪ್ರಾಣ ಹೋಗುತ್ತೆ. ಸ್ವಲ್ಪನೂ ಪರಿಚಯ ಇಲ್ದವ್ರು ಮದುವೆ ಆದ್ರೆ ಹೇಗಿರ್ತಾರೋ ನಾವು ಹಾಗಿದ್ದೀವಿ. ವಿ ಲವ್ ಈಚ್ ಅದರ್ ನಿತ್ಯ. ಎಷ್ಟೋ ದಿನ ಪ್ರೀತಿಸಿ ಮದುವೆ ಆದವ್ರು ನಾವು. ಎಷ್ಟೋ ಅಡೆತಡೆಗಳನ್ನ ಮೀರಿ ಒಂದಾದವ್ರು ನಾವು. ನಮಗ್ ಮದುವೆ ಆಗಿದೆ ಅನ್ನೋ ಸಂತೋಷ ನಿನಗೆ ಸ್ವಲ್ಪನೂ ಇಲ್ಲ. ಮದುವೆಗೆ ಮೊದ್ಲಿದ್ದ ಉತ್ಸಾಹ, ಚುರುಕುತನ ಏನೂ ಇಲ್ಲ. ಯಾಕೀಗೆ? ಅಯ್ಯೋ ಹಾಗೇನಿಲ್ಲ ರೀ, ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿರೋದು ಅಂದ್ರೆ ಬಾಯಲ್ಲಿ ಹೇಳೋದಲ್ಲ ನಿತ್ಯ, ಮನಸ್ಸಿಂದ ಹೇಳೋದು. ನೀನ್ ಮೊದ್ಲಿನಾಗಿಲ್ಲ. ಏನೋ ತಿಳಿದೇ ಇರೋ ನೋವು, ಭಯ ನಿನ್ನಲ್ಲಿ ನನಗೆ ಕಾಣಿಸ್ತಿದೆ. ನಾನು ದೇವ್ರನ್ನ ನಂಬಲ್ಲ ನಿತ್ಯ, ಆದ್ರೂ ಗುಡಿಗೆ ಯಾಕೆ ಬಂದೆ ಗೊತ್ತಾ? ನಿನ್ಗೋಸ್ಕರ. ಈ ಜೈ ತೀರ್ಸೋಕಾಗ್ದಿರೋ ನಿನ್ನ ಆಸೆನ ಈ ದೇವ್ರು ತೀರಿಸ್ತಾನೆ ಅಂದ್ರೆ ನನಗೆ ಅಭ್ಯಂತರ ಇಲ್ಲ. ಆದ್ರೆ ನಾನು ಸಾಲ್ವ್ ಮಾಡೋಕ್ಕಾಗದೇ ಇರೋ ಸಮಸ್ಯೆ ಏನಾದರೂ ಇದ್ರೆ ದಯವಿಟ್ಟು ನನ್ನ ಹತ್ರ ಹೇಳು ನಿತ್ಯ. ನಾನೇನು ದೂರದವನಲ್ಲ, ಹಾಗಂತ ನಾನು ನಿನಗೆ ತಾಳಿ ಕಟ್ಟಿರೋ ಗಂಡ ಅಂತನೂ ಹೇಳ್ತಿಲ್ಲ. ನಿನ್ನ ಪ್ರಾಣದಕ್ಕಿಂತ ಹೆಚ್ಚಾಗಿ ಪ್ರೀತಿಸೋನಾಗಿ, ನಿನ್ಗೇನಾದ್ರೂ ಆದ್ರೆ ಬದುಕದೇ ಇರೋನಾಗಿ ಕೇಳ್ತಿದ್ದೀನಿ. ಆ ಕಲ್ಲು ಹತ್ರ ಕೇಳ್ಕೊಂಡಿದ್ದ ಮಾತುಗಳನ್ನ ನನಗೂ ಹೇಳು ಪ್ಲೀಸ್. ಏನಿಲ್ಲ ರೀ, ತೆಂಗಿನಕಾಯಿ ತಗೊಂಡು ಬರ್ತೀನಿ. ಒಂದು ತೆಂಗಿನಕಾಯಿ ಕೊಡಿ. ಹೊಸದಾಗಿ ಮದುವೆ ಆಗಿದೆಯಮ್ಮ? ಈ ಕಾಯಿ ತಗೊಳ್ಳಿ ಅಮ್ಮ, ಚೆನ್ನಾಗಿದೆ. ನೀರು ಕೂಡ ಜಾಸ್ತಿನೇ ಇದೆಯಮ್ಮ. ಅಣ್ಣ, ಆ ತೆಂಗಿನಕಾಯಿ ಯಾಕೆ ಹಾಕಿ ಪಕ್ಕಕ್ಕಿಟ್ಟಿದ್ದು? ಅದು ಹಾಳಾಗಿರೋ ಕಾಯಮ್ಮ, ಅದನ್ನ ಒಡೆಯೋದು ಒಳ್ಳೇದಲ್ಲ ಅಂತ ತೆಗೆದು ಪಕ್ಕಕ್ಕಿಟ್ಟಿದ್ದೀನಮ್ಮ. ನನಗೆ ಆ ಕಾಯಿ ಕೊಡಿ. ಯಾಕಮ್ಮ? ನನಗದೇ ಬೇಕು. ಹಾಳ ತೆಂಗಿನಕಾಯ? ಹೌದಣ್ಣ, ನನ್ಗದೇ ಬೇಕು, ಬೇಗ ಕೊಡಿ. ತಗೊಳ್ಳಿ ಅಮ್ಮ. ಬೇಡಮ್ಮ. ಪರವಾಗಿಲ್ಲ, ತಗೊಳ್ಳಿ. ಬೇಡಮ್ಮ. ಶತಮಾನಂ ಭವತಿ ಶತಾಯುಷ್ಯೇವೇಂದ್ರಿಯ ಪ್ರತಿಷ್ಠತೆ ಮನೋಮಾಂಚಲ್ಯ ಪರಿಸಿದ್ಧಿರಸ್ತು. ಹೇಳಪ್ಪ, ಅರ್ಚನೆನಾ ಅಭಿಷೇಕನಾ? ನನಗಂತದೆಲ್ಲ ಗೊತ್ತಾಗಲ್ಲ ಪುರೋಹಿತ್ರೆ, ನನ್ನ ಹೆಂಡ್ತಿನ ಕೇಳಿ. ಹೇಳಮ್ಮ. ಇವರಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿ. ಅವ್ರ ಹೆಸರು ಹೇಳಮ್ಮ. ಸೂರ್ಯವಂಶದ ಜಯಸೂರ್ಯ.